ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಹೇಗೆ ಅಪ್ಲಿಕೇಶನ್ನ ಹಾಕಬೇಕು ಅನ್ನೋದರ ವಿವರ ಮಾತ್ರ ತಿಳಿಸ್ತಾ ಇದ್ದೀನಿ. ಇದ್ರ ಜಾಬ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಮುಂಚಿನ ವಿಡಿಯೋನ ನೋಡಿ. ಮೇಲ್ಗಡೆ ಐ ಬಟನ್ನಲ್ಲೂ ಕೊಟ್ಟಿರ್ತೀನಿ, ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೂ ಇದೆ, ಕಮೆಂಟ್ ಬಾಕ್ಸ್ನಲ್ಲೂ 3 ಕಡೆನೂ ಕೊಟ್ಟಿರ್ತೀನಿ. ಫಸ್ಟ್ ಆ ಜಾಬ್ ಡೀಟೇಲ್ಸ್ನ ನೋಡ್ಕೊಳ್ಳಿ. ಅದಾದ ನಂತರ ಇದು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದ್ರ ವಿಡಿಯೋ ಇದು. ಅದಾದ್ಮೇಲೆ ಈ ವಿಡಿಯೋನ ನೋಡಿ. ಅದು ನೋಡಿದ್ರೆ ಇದು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದ್ರ ವಿಡಿಯೋ ತಿಳ್ಕೊಳ್ಳಿ. ಓಕೆನಾ? ಇನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ನೋಡಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕ್ಕೋಬಹುದು. ಓಕೆನಾ? ವಿಡಿಯೋ ಶುರು ಮಾಡೋಣ. ನಿಮಗೆ ಮುಂಚೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ ಏನೇನು ಡೀಟೇಲ್ಸು ಅಂತ. ಅದು ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿನಲ್ಲ, ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಾದ್ಮೇಲೆ ಹೇಗೆ ಅಂತ ತೋರಿಸ್ತೀನಿ. ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಿಮಗೆ ಕೆಳಗಡೆ ವಾಟ್ಸಪ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿ ಈ ಲಿಂಕ್ನ ತಗೊಳ್ಳಿ. ಓಕೆನಾ? ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ ಇಲ್ಲಿದೆ. ಅದಾದ ನಂತರ ಅಪ್ಲಿಕೇಶನ್ ಹೇಗೆ ಹಾಕ್ಕೊಳ್ಳೋದು ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ ಒಂದೊಂದನ್ನೇ. ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು, ಮತ್ತು ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಈ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ? ನೀವು ಯಾವ ಜಾಬಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಬ್ಲಾಕ್ ಮ್ಯಾನೇಜರ್ ಜಾಬಿಗೆ ಹಾಕೋದಾದರೆ ಈ ಲಿಂಕ್ ಕ್ಲಿಕ್ ಮಾಡಬೇಕು. ನೀವು ಫಸ್ಟು ನೋಡ್ಕೊಳ್ಳಿ ಯಾವುದಕ್ಕೆ. ಕ್ಲಸ್ಟರ್ ಸೂಪರ್ವೈಸರ್ಸ್ಗೆ ಇಲ್ಲಿದೆ, ಕ್ಲಸ್ಟರ್ ಸೂಪರ್ವೈಸರ್ ಇದೆ, ಅಥವಾ ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಇದೆ. ಓಕೆನಾ? ಇಲ್ಲಿ ಬೇರೆ ಬೇರೆ ಪ್ರದೇಶಗಳನ್ನು ಇದೆ. ಇಲ್ಲಿ ನಾನ್ ಫಾರ್ಮ್ ಲೈವ್ಲಿಹುಡ್ಸ್ಗೆ ಬೇರೆ 2 ಸಲ ಇದೆ ನೋಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೀದರ್ ತಾಲೂಕಲ್ಲಿದೆ, ಇಲ್ಲಿ ಬಸವ ಕಲ್ಯಾಣ್, ಬೀದರ್ ತಾಲೂಕು ಬಸವ ಕಲ್ಯಾಣಲ್ಲಿದೆ. ಓಕೆನಾ? ಇದೇ ಥರ ಇಲ್ಲಿ ನೋಡಿ ಬೇರೆ ಬೇರೆ ಪ್ಲೇಸ್ಗಳಿಗಿದೆ. ಬಾಲ್ಕಿಯಲ್ಲಿದೆ, ಇಲ್ಲಿ ಹಮ್ನಾಬಾದಿಗಿದೆ, ಈ ಥರ ಬೇರೆ ಬೇರೆ ಕಡೆ ಇದೆ. ನಿಮ್ಮ ಲೊಕೇಶನ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಇಲ್ಲಿ ತಾಲೂಕ್ ಮ್ಯಾನೇಜರ್ ಏನು ತೋರಿಸ್ಕೊಡ್ತಾ ಇದ್ದೀನಿ, ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರು ಹಮ್ನಾಬಾದ್. ಓಕೆನಾ? ಇಲ್ಲಿ ವ್ಯೂ ಬಾರ್ ಅಪ್ಲೈ ಕೊಡಬೇಕು. ವ್ಯೂ ಬಾರ್ ಅಪ್ಲೈ ಕೊಟ್ಟಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದು ನೋಟಿಫಿಕೇಶನ್. ಓಕೆನಾ? ಇಲ್ಲಿ ಯಾವ ಜಾಬ್ ರೋಲಿಗೆ, ಇಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಏನಿರಬೇಕು, ಎಕ್ಸ್ಪೀರಿಯನ್ಸ್ ಏನು, ಇದೆಲ್ಲ ಇರುತ್ತೆ. ನಾನು ಮುಂಚೆ ತಿಳಿಸ್ಕೊಟ್ಟಿದ್ದೀನಿ ಒಂದ್ಸಲ. ಇದನ್ನು ಓದ್ಕೊಳ್ಳಿ. ಇದೆಲ್ಲ ಓದಿ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಇದೆಯಲ್ಲ, ಈ ಅಪ್ಲೈ ನಾವು ಕ್ಲಿಕ್ ಮಾಡಿ. ಓಕೆನಾ? ಈ ಅಪ್ಲೈ ನಾವು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಕೇಳುತ್ತೆ. 2 ಇಮೇಲ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ನೀವು ಮುಂಚೆ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಇಮೇಲ್ ID ಪಾಸ್ವರ್ಡ್ ಹಾಕ್ಕೊಳ್ಳಿ, ಲಾಗಿನ್ ಕೊಟ್ಕೊಳ್ಳಿ. ಏನಾದ್ರು ಕ್ರಿಯೇಟ್ ಮಾಡಿಲ್ಲ ಅಕೌಂಟ್ ಅಂತ ಹೇಳಿದ್ರೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಡಿ. ಇಲ್ಲಿ ನಿಮ್ಮ ಹೆಸರು, ನೇಮ್, ಜಸ್ಟ್ ರೆಫರೆನ್ಸಿಂಗ್ ಸುಮ್ಮನೆ ಗಣೇಶ್. ಓಕೆನಾ? ganesh@gmail.com ಈ ಥರ ನಿಮ್ಮ ಇಮೇಲ್ ID, ನಂಬರು, ಮೊಬೈಲ್ ನಂಬರ್ ಕೊಟ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕಾಗತ್ತೆ. ಓಕೆನಾ? ಸುಮ್ಮನೆ ಒಂದು ನಂಬರ್ ಕೊಟ್ಟಿದ್ದೀನಿ, ನೀವು ಕರೆಕ್ಟಾಗಿರೋ ನಂಬರ್ ಕೊಟ್ಕೊಳ್ಳಿ. ಇಲ್ಲಿ ಪಾಸ್ವರ್ಡ್ ಏನಾದರೂ ಒಂದು ಸೆಟ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಪಾಸ್ವರ್ಡ್. ಅದಾದ ನಂತರ ಅದೇ ಪಾಸ್ವರ್ಡ್ನ 2 ಸಲ ಕೊಡಬೇಕು. ಅದಾದಮೇಲೆ ಇಲ್ಲಿ ರಿಜಿಸ್ಟರ್ ಕೊಟ್ಟರೆ ನಿಮ್ಮ ಅಕೌಂಟ್ ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ ಸೇಮ್ ಇದೇ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇಮೇಲ್ ID ಪಾಸ್ವರ್ಡ್ ಕೊಟ್ಕೋಬೇಕಾಗತ್ತೆ. ಓಕೆನಾ? ಇಷ್ಟು ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದ್ರ ಬೇಡ ತಿಳಿಸ್ಕೊಡ್ತಾ ಇದ್ದೀನಿ ಈಗ. ಸಾರಿ, ಇಲ್ಲಿ ಒಂದ್ಸಲ ತೋರಿಸ್ತೀನಿ. ಇಮೇಲ್ ID ಪಾಸ್ವರ್ಡ್ ಕೊಟ್ಟು ಓಪನ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ? ಇಲ್ಲಿ ಸೇಮ್ ಅದೇ ಥರ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಇಲ್ಲಿ ನಿಮ್ಮ ಮುಂಚೆನೇ ನಿಮ್ಮ ಗಣೇಶ್ ಆಗಿದ್ದರೆ ಸುಮ್ಮನೆ ಹೆಸರು ತೋರಿಸ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೊಡಬೇಕು. ಇಲ್ಲಿ ಇಸ್ವಿ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆಯಲ್ಲ, ಇದನ್ನು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಸ್ವಿ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಯಾವ ತಿಂಗಳು, ಈಗ 2025 ಇದೆ ಇದು. ನೀವು ಎಷ್ಟನೇ ಇಸ್ವಿಯಲ್ಲಿ ಹುಟ್ಟಿರೋದು, ಡೇಟ್ ಆಫ್ ಬರ್ತ್ ಅದನ್ನು ನೋಡ್ಕೊಳ್ಳಿ. ಫಸ್ಟಿಗೆ ಹೋಗೋಣ. ಹುಷಾರಾಗಿ ಹೋಗಿ, ತುಂಬ ಬೇಗ ಕ್ಲಿಕ್ ಆಗುತ್ತದು. ಜಸ್ಟ್ ಈಗ 2003 ಕ್ಲಿಕ್ ಮಾಡಿರ್ತೀನಿ. ಅಕ್ಟೋಬರ್ 10 ಅಂದ್ಕೊಳ್ಳಿ. ಇಲ್ಲಿ 10 ಅಕ್ಟೋಬರ್ 2003 ಸೆಲೆಕ್ಟ್ ಆಯಿತು. ನೆಕ್ಸ್ಟ್ SSLC ಯಾವಾಗ ಕಂಪ್ಲೀಟ್ ಮಾಡಿದ್ದವರು. ಓಕೆನಾ? ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಒಂದು ಡೇಟ್ ಕೊಡ್ತಾ ಇದ್ದೀನಿ ಅಷ್ಟೇ, ರೆಫರೆನ್ಸಿಗೆ ಅಷ್ಟೇ ನಿಮಗೆ ನೋಡ್ಕೊಳ್ಳೋಕ್ಕೆ. 20th. ನೆಕ್ಸ್ಟ್ ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಒಂದು PDF ಸ್ಕ್ಯಾನ್ ಮಾಡಿ ಮುಂಚೆನೇ ಇಟ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡು ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿ. ಓಕೆನಾ?
ಇಲ್ಲಿ ಚೂಸ್ ಫೈಲ್ ಕೊಟ್ಟು ಅಟ್ಯಾಚ್ ಮಾಡಬೇಕಾಗತ್ತೆ. ಓಕೆನಾ, ನಿಮ್ಮ ಮೊಬೈಲ್ ಆದರೆ ಇಲ್ಲಿ ಚೂಸ್ ಫೈಲ್ ಕೊಡಿ, ಇಲ್ಲಿ ಅಪ್ಲಿಕೇಶನ್ ಇರುತ್ತೆ, ಆ ಥರ ಅಪ್ಲೋಡ್ ಮಾಡ್ಕೋಬೋದು ನೀವು. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಓಪನ್ ಕೊಟ್ಟರೆ ಓಪನ್ ಆಗುತ್ತೆ, ಇಲ್ಲಿ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅದೇ ಥರನೇ ಸೇಮ್ ಯು ಜಿ ಸರ್ಟಿಫಿಕೇಟ್ ಇರಬೇಕು, ಅಂಡರ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಅಂತ. ಓಕೆನಾ, ಅದನ್ನು PDF ಮಾಡ್ಕೊಂಡು ಎಲ್ಲ ಅಪ್ಲೋಡ್ ಮಾಡಿ. ಇಲ್ಲಿ ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್, ಈ ಪೋಸ್ಟಿಗೆ ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅದನ್ನು ನೋಡಿ ಇಟ್ಕೊಂಡಿರ್ತೀರಲ್ಲ ಮುಂಚೆ. ಅಗ್ರಿಕಲ್ಚರ್ ಅಂತ ಅಂದ್ಕೊಳ್ಳಿ, MSc ಅಗ್ರಿಕಲ್ಚರ್, ಇದು ಅಗ್ರಿಕಲ್ಚರ್ ಇದೆಯಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮಾಸ್ಟರ್ ಆಫ್ MSc, ಮಾಸ್ಟರ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗು, ಈ ಥರ ಬೇರೆ ಬೇರೆ ಇದೆ, ಯಾವುದು ಅಂತ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಈ ಸೆಲೆಕ್ಟ್ ಮಾಡಿರಲ್ಲ MSc ಇದು ಯಾವುದು ಅಂತ ಸೆಲೆಕ್ಟ್ ಮಾಡಿರಲ್ಲ, ಅದರ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲಿಕೇಶನ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ, ಇಲ್ಲಿ MSc ಅಗ್ರಿಕಲ್ಚರ್ ಮಾಡಿರಲ್ಲ ಅದನ್ನು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದ ನಂತರ ಅಡಿಷನಲ್ ಕ್ವಾಲಿಫಿಕೇಷನ್ ಇಫ್ ಎನಿ, ನಿಮಗೇನಾದರೂ ಮತ್ತೆ MSc ಮಾಡಿರಾ, PhD ಮಾಡಿದರೆ, ಬೇರೆ ಬೇರೆ ಯಾವ್ದಾರ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು ನೀವು. ಓಕೆನಾ, PhD ಯಾವುದ್ರಲ್ಲಿ ಮಾಡಿದ್ದೀರಾ ಅದನ್ನು ಮೆನ್ಷನ್ ಮಾಡಿ. 2 ಮಾಡಿದರೆ 2 ಥರ PhD ಅಥವಾ ಬೇರೆ ಬೇರೆ ಏನಾರು ಮಾಡಿದರೆ ಅದು 2 ಮೆನ್ಷನ್ ಮಾಡ್ಬೋದು ಇಲ್ಲಿ. ಓಕೆನಾ, ನೆಕ್ಸ್ಟು ಅಡಿಷನಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್, ಇಲ್ಲಿ PhD ಏನೇನೋ ಮಾಡಿದ್ದೀರಾ ಅಂತ ಮೆನ್ಷನ್ ಮಾಡಿರ್ತೀರಲ್ಲ ಅದನ್ನು ಇಲ್ಲಿ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಿ. ಓಕೆನಾ, ಈ ಜಾಬಿಗೆ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇದೆ. ಸೊ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೋಡ್ಕೊಳ್ಳಿ. ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲಿ ನೋಡಿ 3.62 ಫಾರ್ 3 years 6 months, ಈ ಥರ 3.6 ಇದ್ದರೆ 3 years 6 months ಅಂತ. ಓಕೆನಾ, ಈ ಥರ 3 ತಿಂಗಳು 3 ವರ್ಷ 7 ತಿಂಗಳಿದ್ರೆ 3.7 ಅಂತ ಮೆನ್ಷನ್ ಮಾಡಿ. ಓಕೆನಾ, ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟಿನ ಅವಶ್ಯಕತೆ ಇದ್ದೇ ಇದೆ, ಅದನ್ನು ಮಿಸ್ ಮಾಡಬೇಡಿ, ಯಾಕಂದರೆ ಇದಕ್ಕೆ ಎಕ್ಸ್ಪೀರಿಯನ್ಸ್ ಈ ಜಾಬ್ಗಳಿಗೆ ಕೇಳಿದ್ದಾರೆ. ಸೊ ನೀವು ಡಾಕ್ಯುಮೆಂಟ್ಸ್ನ ಸೇವ್ ಮಾಡಿ ಇಟ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಓಕೆನಾ, ಎಕ್ಸ್ಪೀರಿಯನ್ಸ್ ಇನ್ ಸಂಜೀವಿನಿ KSR LPS ಅದೇನಾರ ಇದ್ದರೆ ಅದನ್ನು ನೀವು ಮಾಡ್ಬೋದು. KSR LPS ಅಂತ ಹೇಳಿದರೆ ಕರ್ನಾಟಕ ರೂರಲ್ ಸ್ಟೇಟ್ ರೂರಲ್ ಲಿವಿಂಗ್ ಪ್ರಮೋಷನ್ ಸೊಸೈಟಿ ಆ ಥರ ಏನೋ ಬರುತ್ತೆ, ಅದನ್ನು ನೋಡ್ಕೊಳ್ಳಿ ನೀವು. ಅದನ್ನು ಇದ್ದರೆ ಇಲ್ಲಿ ಅಟ್ಯಾಚ್ ಮಾಡಿ. ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಸೇಮ್ ಅದೇ ಥರನೇ 3.6 ಇದ್ರೆ 3.6, 3 ಇದ್ದರೆ 3. ಅದಾದಮೇಲೆ ಅದರ ಇದೇನು ಮ್ಯಾಂಡೇಟರಿ ಇಲ್ಲ, ಇಲ್ಲಿ ಸ್ಟಾರ್ ಇರುತ್ತಲ್ಲ ರೆಡ್ ಸ್ಟಾರ್, ಅದು ಮಾತ್ರ ಅವಶ್ಯಕತೆ ಅಟ್ಯಾಚ್ ಮಾಡಲೇಬೇಕು. ಇಲ್ಲಿ ರೆಡ್ ಸ್ಟಾರ್ ಇಲ್ಲದೆ ಇರೋದನ್ನು ನೀವು ಮೆನ್ಷನ್ ಮಾಡಿದ್ರೂ ಆಗುತ್ತೆ, ಮಾಡದೇ ಇದ್ರೂ ಆಗುತ್ತೆ, ಏನು ತೊಂದರೆ ಇಲ್ಲ. ನೆಕ್ಸ್ಟು ಇದಕ್ಕೆ ರೆಸ್ಯೂಮ್ ಬೇಕು, ನೀವು ರೆಸ್ಯೂಮ್ನ ರೆಡಿ ಮಾಡಿ ಇಟ್ಕೋಬೇಕು ಮುಂಚೆನೆ. ಓಕೆನಾ, ಅದು ರೆಡ್ಯೂಮ್ ಮಾಡಿ ಇಟ್ಕೊಂಡ್ಮೇಲೆ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ನ 300 ಕ್ಯಾರೆಕ್ಟರ್ಗಳಲ್ಲಿ ನೀವು ಮೆನ್ಷನ್ ಮಾಡಬೇಕಿಲ್ಲಿ. ಮುಂಚೆ ಏನೇನು ಯಾವ ರೋಲ್ ಮಾಡಿದರೆ ಅದ್ರ ಬಗ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿ. ಇಲ್ಲಿ ನಿಮಗೆ ಟೈಪ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ChatGPT ಇರುತ್ತಲ್ಲ ಅಲ್ಲಿ ಕೇಳಿ, ನಾ ಈ ಥರ ರೋಲ್ ಮಾಡಿದ್ದೆ, ಇದಕ್ಕೆ 300 ಕ್ಯಾರೆಕ್ಟರಿನ ಡೀಟೇಲ್ಸ್ ಬರ್ಕೊಡಿ ನನಗೆ ಬ್ರೀಫಲ್ಲಿ ಅಂತ ಹೇಳಿ. ಓಕೆನಾ, ಅದು ಬರ್ಕೊಡತ್ತೆ, ಅದನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಚೂರು ಚೇಂಜಸ್ ನಿಮಗೆ ಯಾವ್ದು ಬೇಕು ಅಂತ ಹೇಳಿ ಚೇಂಜಸ್ ಮಾಡಿ ChatGPTಯಿಂದ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಅಪ್ಲೈ ಕೊಟ್ಟರೆ ಆಗುತ್ತೆ. ಓಕೆನಾ, ಇಲ್ಲಿ ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. SSLC ಮಾರ್ಕ್ಸ್ ಕಾರ್ಡು, UG ಅಂಡರ್ ಗ್ರ್ಯಾಜುಯೇಷನ್ ಮಾರ್ಕ್ಸ್ ಕಾರ್ಡು, ಮತ್ತು MA ಮಾಸ್ಟರ್ ನೀವೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಈ ಜಾಬಿಗೆ ರಿಕ್ವೈರ್ಡ್ ಇದೆಯಲ್ಲ ಅದರ ಮಾರ್ಕ್ಸ್ ಕಾರ್ಡ್ ಬೇಕು. ಮತ್ತು ಎಕ್ಸ್ಟ್ರಾ ಏನಾದ್ರು ಓದಿದ್ರೆ ಅಡಿಷನಲ್ ಕ್ವಾಲಿಫಿಕೇಷನ್ ಇದ್ದರೆ ಅದರ ಎಷ್ಟು ಏನು ಮಾಡಿರಾ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಬೇಕು, ಅದರ ಮಾರ್ಕ್ಸ್ ಕಾರ್ಡ್ ಬೇಕು. ಆಮೇಲೆ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ನ ಸರ್ಟಿಫಿಕೇಟ್ ಬೇಕು ಡಾಕ್ಯುಮೆಂಟಲ್ಲಿ. ಅದಾದ ನಂತರ ನಿಮ್ಮ ರೆಸ್ಯೂಮ್ ಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಅಪ್ಲೈ ಕೊಟ್ಟರೆ ಜಾಬ್ ಅಪ್ಲೈ ಆಗುತ್ತೆ. ಇವಾಗ ಯಾಕಂದರೆ ತುಂಬ ಖಾಲಿ ಬಿಟ್ಟಿದ್ದೀನಲ್ಲ ಅದಕ್ಕೆ ಜಾಬ್ ಅಪ್ಲೈ ಆಗಿಲ್ಲ. ಇದು ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿದರೆ ಅಪ್ಲೈ ಆಗುತ್ತೆ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಬೇಕಾದ್ರೆ ಒಂದ್ಸಲ ವೀಡಿಯೋನ ಫಸ್ಟಿಂದ ನೋಡ್ಕೊಳ್ಳಿ, ಅದರ ಮಿಸ್ ಮಾಡಿದರೆ ಈ ರೀತಿ ಅಪ್ಲಿಕೇಶನ್ನ ಹಾಕ್ಕೋಬೇಕಾಗತ್ತೆ. ಓಕೆನಾ, ಇಷ್ಟೆಲ್ಲ ವೀಡಿಯೋ ಮಾಡಿದ್ದೀವಿ, ದಯವಿಟ್ಟು ಒಂದು ಲೈಕ್ ಕೊಡಿ ಈ ವಿಡಿಯೋಗೆ. ಎಲ್ಲರ ಗೊತ್ತಾದ ಮೇರೆಗೆ ವಿಡಿಯೋ ಮಾಡಿರೋದು, ದಯವಿಟ್ಟು ಲೈಕ್ ಕೊಡಿ. ಇದೇ ಥರ ವೀಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಥವಾ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಗೊತ್ತಿಲ್ಲ ಅಂದರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜಾಬ್ ಹುಡ್ಕೋದಕ್ಕೆ ಮತ್ತು ಅಪ್ಲಿಕೇಶನ್ ಕೂಡ ಹಾಕೋದಕ್ಕೆ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.